1 ಸಮುವೇಲನು ಅಧ್ಯಾಯ 17. ದಾವೀದನು ಸೌಲನಿಗೆ, ಆ ಫಿಲಿಷ್ಟಿಯನ ನಿಮಿತ್ತವಾಗಿ ಯಾವನೂ ಎದೆಗೆಡಬಾರದು, ನಿನ್ನ ಸೇವಕನಾದ ನಾನು ಹೋಗಿ ಅವನೊಡನೆ ಯುದ್ಧ ಮಾಡುವೆನು ಅನ್ನಲು ಸೌಲನು ಅವನಿಗೆ, ನೀನು ಅವನೊಡನೆ ಕಾದಾಡಲಾರಿ, ನೀನು ಇನ್ನೂ ಹುಡುಗನು, ಅವನಾದರೂ ಚಿಕ್ಕಂದಿನಿಂದಲೇ ಯುದ್ಧವೀರನು ಎಂದು ಹೇಳಿದನು. ಆಗ ದಾವೀದನು ಅವನಿಗೆ, ನಿನ್ನ ಸೇವಕನಾದ ನಾನು ನನ್ನ ತಂದೆಯ ಕುರಿಗಳನ್ನು ಕಾಯುತ್ತಿದ್ದಾಗ ಸಿಂಹವಾಗಲಿ ಕರಡಿಯಾಗಲಿ ಬಂದು ಹಿಂಡಿನಲ್ಲಿನ ಕುರಿಮರಿಯನ್ನು ಹಿಡಿದುಕೊಂಡು ಹೋಗಲು ನಾನು ಒಡನೆ ಅದನ್ನು ಬೆನ್ನಟ್ಟಿ ಹೊಡೆದು ಕುರಿಮರಿಯನ್ನು ಕಿತ್ತುಕೊಳ್ಳುತ್ತಿದ್ದೆನು. ಅದು ಹಿಂದಿರುಗಿ ನನ್ನ ಮೇಲೆ ಬಿದ್ದರೆ ಅದನ್ನು ಗದ್ದ ಹಿಡಿದು ಬಡಿದು ಕೊಂದು ಹಾಕುತ್ತಿದ್ದೆನು. ನಿನ್ನ ಸೇವಕನಿಂದ ಕೊಲ್ಲಲ್ಪಟ್ಟ ಸಿಂಹಕ್ಕೂ ಕರಡಿಗೂ ಆದ ಗತಿಯೇ ಜೀವಸ್ವರೂಪನಾದ ದೇವರ ಸೈನ್ಯವನ್ನು ನಿಂದಿಸುವಂಥ ಈ ಸುನ್ನತಿ ಇಲ್ಲದ ಫಿಲಿಷ್ಟಿಯನಿಗೂ ಆಗಬೇಕು. ನನ್ನನ್ನು ಅಂಥ ಸಿಂಹದ ಮತ್ತು ಕರಡಿಯ ಉಗುರುಗಳಿಗೆ ತಪ್ಪಿಸಿದ ಯೆಹೋವನು ಈ ಫಿಲಿಷ್ಟಿಯನ ಕೈಗೂ ತಪ್ಪಿಸುವನು ಎನ್ನಲು ಸೌಲನು ದಾವೀದನಿಗೆ, ಹೋಗು, ಯೆಹೋವನು ನಿನ್ನ ಸಂಗಡ ಇರಲಿ ಎಂದು ಹೇಳಿ ಅವನಿಗೆ ತನ್ನ ಯುದ್ಧ ವಸ್ತ್ರಗಳನ್ನು ಕವಚವನ್ನೂ ತೊಡಿಸಿ ತಲೆಗೊಂದು ತಾಮ್ರದ ಶಿರಸ್ತ್ರಾಣವನ್ನಿಟ್ಟನು. ದಾವೀದನು ಯುದ್ಧ ವಸ್ತ್ರದ ಮೇಲೆ ಕತ್ತಿಯನ್ನು ಬಿಗಿದುಕೊಂಡ ನಂತರ ನಡೆಯಬಹುದೋ ಎಂದು ಪರೀಕ್ಷಿಸಿದ ಮೇಲೆ ಸೌಲನಿಗೆ, ನನಗೆ ಅಭ್ಯಾಸವಿಲ್ಲದ್ದರಿಂದ ಇವುಗಳನ್ನು ಧರಿಸಿಕೊಂಡು ನಡೆಯಲಾರೆ ಎಂದು ಹೇಳಿ ಅವುಗಳನ್ನು ತೆಗೆದಿಟ್ಟು ತನ್ನ ಕೋಲನ್ನು ತೆಗೆದುಕೊಂಡು ಹೊರಟು ಹಳ್ಳದಲ್ಲಿ 5 ನುಣುಪು ಕಲ್ಲುಗಳನ್ನು ಆರಿಸಿಕೊಂಡು ಅವುಗಳನ್ನು ಕುರುಬರ ಪದ್ಧತಿಯಂತೆ ತನಗಿರುವ ಸೊಂಟ ಚೀಲದಲ್ಲಿ ಹಾಕಿ ಕೈಯಲ್ಲಿ ಕವಣೆಯನ್ನು ಹಿಡಿದು ಫಿಲಿಷ್ಟಿಯನ ಬಳಿಗೆ ಹೋದನು. ಇತ್ತ ಫಿಲಿಷ್ಟಿಯನು ದಾವೀದನ ಸಮೀಪಕ್ಕೆ ಬಂದನು. ಗುರಾಣಿ ಹೊರುವವನು ಅವನ ಮುಂದೆ ಇದ್ದನು. ಫಿಲಿಷ್ಟಿಯನು ಕೆಂಬಣ್ಣದವನೂ ಸುಂದರನೂ ಯೌವನಸ್ಥನೂ ಆದ ದಾವೀದನನ್ನು ನೋಡಿ ತಿರಸ್ಕಾರದಿಂದ ಅವನಿಗೆ, ನೀನು ಕೋಲು ಹಿಡಿದು ನನ್ನ ಬಳಿಗೆ ಬರುವುದೇನು? ನಾನು ನಾಯಿಯೋ ಎಂದು ಹೇಳಿ ಅವನನ್ನು ತನ್ನ ದೇವರ ಹೆಸರಿನಲ್ಲಿ ಶಪಿಸಿ, ಇಲ್ಲಿ ಬಾ, ನಿನ್ನ ಮಾಂಸವನ್ನು ಮೃಗ ಪಕ್ಷಿಗಳಿಗೆ ಹಂಚಿಕೊಡುತ್ತೇನೆ ಅಂದನು. ಆಗ ದಾವೀದನು ಅವನಿಗೆ, ನೀನು ಈಟಿ ಕತ್ತಿ ಬರ್ಜಿಗಳೊಡನೆ ನನ್ನ ಬಳಿಗೆ ಬರುತ್ತಿ, ನಾನಾದರೋ ನೀನು ಹೀಯಾಳಿಸಿದಂಥ ಸೇನಾಧೀಶ್ವರನು ಇಸ್ರಾಯೇಲ್ಯರ ಯುದ್ಧ ಭಟರ ದೇವರೂ ಆಗಿರುವ ಯೆಹೋವನ ನಾಮದೊಡನೆ ನಿನ್ನ ಬಳಿಗೆ ಬರುತ್ತೇನೆ. ಆತನು ಈ ಹೊತ್ತು ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿಕೊಡುವನು. ನಾನು ನಿನ್ನನ್ನು ಕೊಂದು ನಿನ್ನ ತಲೆಯನ್ನು ಕಡಿದು ಹಾಕಿ ಫಿಲಿಷ್ಟಿಯ ಸೈನ್ಯದ ಶವಗಳನ್ನು ಮೃಗ ಪಕ್ಷಿಗಳಿಗೆ ಹಂಚಿಕೊಡುವೆನು. ಇದರಿಂದ ಇಸ್ರಾಯೇಲ್ಯರೊಳಗೆ ದೇವರಿರುತ್ತಾನೆಂದು ಭೂಲೋಕದವರಿಗೆಲ್ಲ ತಿಳಿದು ಬರುವುದು. ಯೆಹೋವನು ಈಟಿ ಕತ್ತಿಗಳಿಲ್ಲದೆ ರಕ್ಷಿಸಬಲ್ಲನೆಂಬುದು ಇಲ್ಲಿ ಕೂಡಿರುವವರಿಗೆಲ್ಲ ಗೊತ್ತಾಗುವುದು. ಯಾಕಂದರೆ ಯುದ್ಧ ಫಲವು ಯೆಹೋವನ ಕೈಯಲ್ಲಿದೆ, ಆತನು ನಿಮ್ಮನ್ನು ನಮ್ಮ ಕೈಗೆ ಒಪ್ಪಿಸಿಕೊಡುವನು ಅಂದನು. ಕೂಡಲೇ ಆ ಫಿಲಿಷ್ಟಿಯನು ಹೊರಟು ದಾವೀದನೊಡನೆ ಯುದ್ಧ ಮಾಡುವುದಕ್ಕೆ ಸಮೀಪಿಸಿದಾಗ ದಾವೀದನು ಫಿಲಿಷ್ಟಿಯ ಸೈನ್ಯದ ಕಡೆಗೆ ಓಡಿ ಹೋಗಿ ಆ ಫಿಲಿಷ್ಟಿಯನನ್ನು ಸಂಧಿಸಿ ಕೈಯನ್ನು ಚೀಲದಲ್ಲಿ ಹಾಕಿ ಒಂದು ಕಲ್ಲನ್ನು ತೆಗೆದು ಅವನ ಹಣೆಗೆ ಗುರಿಯಿಟ್ಟು ಕವಣೆಯನ್ನು ಬೀಸಿ ಹೊಡೆಯಲು ಕಲ್ಲು ಅವನ ಹಣೆಯೊಳಗೆ ಹೊಕ್ಕಿತ್ತು. ಅವನು ಬೋರಳ ಬಿದ್ದನು. ಕೂಡಲೇ ಅವನು ಹೋಗಿ ಆ ಫಿಲಿಷ್ಟಿಯನ ಮೇಲೆ ನಿಂತು ಅವನ ಕತ್ತಿಯನ್ನು ಹಿರಿದು ಅದರಿಂದಲೇ ಅವನ ತಲೆಯನ್ನು ಕಡೆದು ಅವನನ್ನು ಸಾಯಿಸಿದನು. ಈ ಪ್ರಕಾರ ದಾವೀದನು ಕತ್ತಿಯಿಂದಲ್ಲ, ಬರೀ ಒಂದು ಕವಣೆಯ ಕಲ್ಲಿನಿಂದ ಫಿಲಿಷ್ಟಿಯನನ್ನು ಸೋಲಿಸಿ ಕೊಂದು ಹಾಕಿದನು. ಫಿಲಿಷ್ಟಿಯರು ತಮ್ಮ ರಣವೀರನು ಸತ್ತು ಹೋದದ್ದನ್ನು ಕಂಡು ಓಡಿ ಹೋದರು. ಇಸ್ರಾಯೇಲ್ಯರು ಯೆಹೂದ್ಯರು ಎದ್ದು ಆರ್ಭಟಿಸಿ ಫಿಲಿಷ್ಟಿಯರನ್ನು ತಗ್ಗಿನ ದಾರಿಯವರೆಗೂ ಎಕ್ರೋನಿನ ಬಾಗಲುಗಳವರೆಗೂ ಹಿಂದಟ್ಟಿದರು. ಫಿಲಿಷ್ಟಿಯರ ಹೆಣಗಳು ಶಾರಯೀಮಿನಿಂದ ಗತ್ ಎಕ್ರೋನ್ ಪಟ್ಟಣಗಳವರೆಗೂ ಬಿದ್ದಿದ್ದವು. ಅನಂತರ ಇಸ್ರಾಯೇಲ್ಯರು ಹಿಂದಿರುಗಿ ಬಂದು ಫಿಲಿಷ್ಟಿಯರ ಪಾಳೆಯವನ್ನು ಸೂರೆ ಮಾಡಿದರು. ದಾವೀದನು ಆ ಫಿಲಿಷ್ಟಿಯನ ತಲೆಯನ್ನು ಯೆರೂಸಲೇಮಿಗೆ ಒಯ್ದನು. ಅವನ ಆಯುಧಗಳನ್ನು ತನ್ನ ಗುಡಾರದಲ್ಲಿಟ್ಟುಕೊಂಡನು. ದಾವೀದನು ಫಿಲಿಷ್ಟಿಯನೊಡನೆ ಯುದ್ಧ ಮಾಡುವುದಕ್ಕೆ ಹೊರಟದ್ದನ್ನು ಸೌಲನು ಕಂಡು ತನ್ನ ಸೇನಾಪತಿಯಾದ ಅಬ್ನೇರನನ್ನು, ಅಬ್ನೇರನೇ, ಈ ಹುಡುಗನು ಯಾರ ಮಗನು ಎಂದು ಕೇಳಿದಕ್ಕೆ ಅವನು ಸೌಲನಿಗೆ, ಅರಸನೇ, ನಿನ್ನ ಜೀವದಾಣೆ ನನಗೆ ಗೊತ್ತಿಲ್ಲ ಎಂದು ಉತ್ತರ ಕೊಟ್ಟನು. ಆಗ ಅರಸನು ಅವನಿಗೆ, ಆ ಪ್ರಾಯಸ್ಥನು ಯಾರ ಮಗನೆಂದು ವಿಚಾರಿಸು ಎಂದು ಆಜ್ಞಾಪಿಸಿದನು.
ದಾವೀದನು ಫಿಲಿಷ್ಟಿಯನನ್ನು ಕೊಂದು ಅವನ ತಲೆಯನ್ನು ಹಿಡಿದುಕೊಂಡು ಹಿಂದಿರುಗಿ ಬರುವಾಗ ಅಬ್ನೇರನು ಅವನನ್ನು ಕರೆದು ಸೌಲನ ಮುಂದೆ ನಿಲ್ಲಿಸಿದನು. ಸೌಲನು ಅವನನ್ನು, ಹುಡುಗನೇ, ನೀನು ಯಾರ ಮಗನೆಂದು ಕೇಳಿದ್ದಕ್ಕೆ ಅವನು, ನಾನು ಬೆತ್ಲೆಹೇಮಿನವನು, ನಿನ್ನ ಸೇವಕನೂ ಆದ ಇಷಯನ ಮಗನು ಎಂದು ಉತ್ತರ ಕೊಟ್ಟನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ನಿಮ್ಮನ್ನು ಸ್ವಾಗತಿಸುತ್ತಿದ್ದೇವೆ. ಪ್ರಿಯರೇ, ಬನ್ನಿರಿ, ನಾವು ಒಟ್ಟಾಗಿ ದೇವರ ನಿತ್ಯವಾಕ್ಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳೋಣ. ವಿಶ್ವಾಸದ ಮಾತುಗಳು ಇಂದು ನಾವು ಅಧ್ಯಯನ ಮಾಡಲಿಕ್ಕಿರುವಂಥ ಈ 17ನೇ ಅಧ್ಯಾಯ 1ನೇ ಸಮುವೇಲನ ಗ್ರಂಥದಲ್ಲಿದೆ. 1ನೇ ಸಮುವೇಲ 17ನೇ ಅಧ್ಯಾಯ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ನಾವು ಅದನ್ನು 2 ಭಾಗವನ್ನಾಗಿ ಮಾಡಿ ಅಧ್ಯಯನ ಮಾಡಿಕೊಳ್ತಿದ್ದೇವೆ. 1ನೇ ಸಮುವೇಲ 1ನೇ ಅಧ್ಯಾಯ 1ರಿಂದ 31 ಒಂದು ಪಾರ್ಟ್ ಆಗಿ ನಾವು ಅಧ್ಯಯನ ಮಾಡಿದ್ದೇವೆ ಮತ್ತು 32ನೇ ವಚನದಿಂದ 58ನೇ ವಚನದವರೆಗೆ ಇರುವಂಥ ವಾಕ್ಯ ಭಾಗ 2ನೇ ಭಾಗವನ್ನಾಗಿ ಇಂದು ನಾವು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಇಡೀ 1ನೇ ಸಮುವೇಲ 17ನೇ ಅಧ್ಯಾಯದಲ್ಲಿ ವಿಶ್ವಾಸದ 30 ಪ್ರಕಟಣೆಗಳನ್ನು ನಾವು ನೋಡಿಕೊಳ್ಬೋದು. ಈ ಒಂದು ಚಾಪ್ಟರ್ನಲ್ಲಿ ವಿ ಸಿ 30 ಎಕ್ಸ್ಪ್ರೆಷನ್ಸ್ ಆಫ್ ಫೇತ್. ಬಾಲಕನಾದ ಅಥವಾ ಯುವಕನಾದಂಥ ದಾವೀದನಂದರೆ ಪ್ರಿಯನು, ಆ ಹೆಸರಿನ ಅರ್ಥ. ಪ್ರಿಯನಲ್ಲಿ ಇದ್ದಂಥ ವಿಶ್ವಾಸದ 30 ಪ್ರಕಟಣೆಗಳು, ಪ್ರತ್ಯಕ್ಷತೆಗಳು, ಕಾಣಿಸಿಕೊಳ್ಳುವಿಕೆಗಳನ್ನು ನಾವು ನೋಡ್ತೇವೆ. ಮೊದಲನೇದಾಗಿ 30 ನಾವು ಇಂದು ನೋಡಲಿಕ್ಕಿದ್ದೇವೆ. ಮೊದಲನೇದಾಗಿ, ಒಂದು ವೇಳೆ ನಿಮ್ಮ ಹತ್ರ ಪೆನ್ ಪೇಪರ್ ಇದ್ದರೆ ಅದನ್ನು ಬರೆದಿಟ್ಕೊಳ್ಬೋದು. ಭಾಳ ದೇವರ ವಾಕ್ಯ ಭಾಳ ಅಮೂಲ್ಯವಾದದ್ದು, ಎನ್ಕರೇಜ್ ಆಗಿರುವಂಥದ್ದು, ವಿಶ್ವಾಸದ ಒಂದು ಉತ್ತೇಜನ ನಮಗೆ ಸಿಗ್ತದೆ. ದೇವರ ವಾಕ್ಯವನ್ನು ಕೇಳುವುದರಿಂದ ನಮಗೆ ವಿಶ್ವಾಸ ಬರ್ತದೆ. ಇಂದು ನಾವು ವಿಶ್ವಾಸವನ್ನು ಕೇಳುವುದರಿಂದ ವಿಶ್ವಾಸ ನಮಗೆ ಹೆಚ್ಚಾಗಲಿ, ಬಲಗೊಳ್ಳಲಿ. ಗೊಲ್ಯಾತನಂಥ ಸಮಸ್ಯೆಗಳನ್ನು ನಮ್ಮ ಜೀವನದಲ್ಲಿ ನಾವು ಎದುರುಗೊಳ್ಳುವಂತೆ ದೇವರು ಸಹಾಯ ಮಾಡಲಿ. ಗೊಲ್ಯಾತ ಅಂದರೆ ಕಾಣಿಸಿಕೊಳ್ಳುವವನು, ಪ್ರಕಟಿಸಿಕೊಳ್ಳುವವನು ಮತ್ತು ಜಾಹೀರಾತು ಮಾಡುವವನು ಮತ್ತು ಬಯಲಾಗಿರುವವನು ಎಂಬುದಾಗಿ ಸುಮಾರು 7-8 ಅರ್ಥಗಳು ಗೊಲ್ಯಾತನಿಗಿದೆ. ಆದರೆ ಅದನ್ನೆಲ್ಲ ಒಂದು ಸಮಸ್ಯೆ ಅಂತ ನಾವು ತಗೊಳ್ಳೋಣ ಅಥವಾ ಒಂದು ವ್ಯಕ್ತಿ ಅಂತ ತಗೊಳ್ಳೋಣ. ನಮ್ಮ ಜೀವನದಲ್ಲಿ ಬರುವಂಥ ಗೊಲ್ಯಾತ ಅಂತ ಹೇಳಿದರೆ, ಗೊಲ್ಯಾತನ ಅರ್ಥ ಪ್ರಕಟಗಳು, ಸಮಸ್ಯೆದ ಪ್ರಕಟವಾದಾಗ, ವ್ಯಕ್ತಿಯ ಪ್ರಕಟವಾದಾಗ, ಕೊರತೆಯ ಪ್ರಕಟವಾದಾಗ. ಗೊಲ್ಯಾತ ಅಂತ ಹೇಳಿದರೆ ಇನ್ನೊಂದು ಅರ್ಥ ಗಡೀಪಾರು. ನಮಗೆ ಗಡೀಪಾರಾದಂಥ, ಹೊರಗೆ ಹೋಗುವಂಥ ಒಂದು ಚಾಲೆಂಜ್, ಸವಾಲು ನಮಗೆ ಬರುವಾಗ, ಬಯಲಾದಾಗ ನಾವೇನು ಮಾಡಬೇಕು? 30 ಸಂಗತಿಗಳನ್ನು ದಾವೀದನು ಮಾಡಿದನು. ಅದನ್ನು ಒಂದೊಂದಾಗಿ ನಾವು ನೋಡಿಕೊಳ್ಳೋಣ, ಬೇಗ ನೋಡಿಕೊಳ್ಳೋಣ. ಅದರಿಂದ ನಾವು ಆತ್ಮಿಕ ಭಕ್ತಿಯನ್ನು ದೇವರು ನಮಗೆ ಅನುಗ್ರಹಿಸಲಿ. ಮೊದಲನೇದಾಗಿ, ದಾವೀದನು ಗೊಲ್ಯಾತನ ಮಾತುಗಳನ್ನು ಕೇಳಿಸಿಕೊಂಡನು. ಹರ್ಡ್. ಸಮಸ್ಯೆ ಬಂದಾಗ ನಾವು ಕಣ್ಮುಚ್ಚಿಕೊಳ್ಬಾರ್ದು. ಮರುಭೂಮಿಯಲ್ಲಿ, ಮರಳಿನಲ್ಲಿ ತನ್ನ ತಲೆಯನ್ನು ಬಚ್ಚಿಟ್ಟುಕೊಂಡಂಥ ಆ ಪಕ್ಷಿಯೋಪಾದಿಯಲ್ಲಿ ನಾವು ಸಮಸ್ಯೆ ಇಲ್ಲ ಎಂಬುದಾಗಿ ಆ್ಯಕ್ಟ್ ಮಾಡಬಾರ್ದು. ಸಮಸ್ಯೆ ಇಲ್ಲ ಎಂಬುದಾಗಿ ನಾವು ನಟಿಸಬಾರ್ದು. ಅದರ ಬದಲು ಸಮಸ್ಯೆಯನ್ನು ನಾವು ಕೇಳಿಸ್ಕೊಳ್ಬೇಕು, ತಿಳ್ಕೊಳ್ಬೇಕು, ಅರ್ಥ ಮಾಡ್ಕೋಬೇಕು. ಅದರ ಗ್ರಹಿಕೆ ನಮಗಿರಬೇಕು. 1ನೇ ಸಮುವೇಲ 17:23 ದಾವೀದನು ಗೊಲ್ಯಾತನ ಮಾತುಗಳನ್ನು, ಸವಾಲಿನ ಮಾತುಗಳನ್ನು ಕೇಳಿಸಿಕೊಂಡನು. ಎರಡನೇದಾಗಿ, ಅವನಿಗೆ ಈ ಸಮಸ್ಯೆಯನ್ನು ಕೇಳಿಸಿಕೊಂಡ ತಕ್ಷಣ ಆಟೋಮೆಟಿಕ್ಕಾಗಿ ಬಂದಂಥ ಒಂದು
ಸ್ವಾಭಾವಿಕವಾದ ಪ್ರತಿಕ್ರಿಯೆ ಏನಂದರೆ ಜೀವಸ್ವರೂಪನಾದ ದೇವರನ್ನು ಹೀಯಾಳಿಸುವಂಥವನು ಇವನು, ಅಥವಾ ಜೀವಸ್ವರೂಪನಾದ ದೇವರ ಸೈನ್ಯವನು. ಈಗ ಇಸ್ರಾಯೇಲರು ಅವರು ಬಲಹೀನರು, ಅವರೇನು ಅಷ್ಟು ಎಲ್ಲರೂ ಭಕ್ತಿವಂತರೇನು ಇರಲಿಲ್ಲ, ಅವರಲ್ಲಿ ದೊಡ್ಡ ದೊಡ್ಡ ಸಮಸ್ಯೆಗಳಿತ್ತು. ಆದರೂ ಕೂಡ ಜೀವಸ್ವರೂಪನಾದ ದೇವರ ಸೈನ್ಯ ಅದು ಎಂಬಂಥ ಗ್ರಹಿಕೆ ಈ ಯೌವನಸ್ಥನಿಗೆ ಬಂದಿತ್ತು. ಅದು ನಮಗೆ ವಿಶ್ವಾಸವನ್ನು ಪ್ರಕಟಪಡಿಸುವಂತೆ ದಾವೀದನಲ್ಲಿ ಅದನ್ನು ನಾವು ನೋಡ್ತೀವಿ. ನಾವು ಕೂಡ ಆ ರೀತಿಯಾಗಿ ಯೋಚಿಸಬೇಕಂತ. ಮೂರನೇದಾಗಿ, ಸುನ್ನತಿ ಇಲ್ಲದ ಈ ಫಿಲಿಸ್ಟಿಯವನು ಎಷ್ಟರವನು. ಸುನ್ನತಿ ಅಂತ ಹೇಳಿದ ತಕ್ಷಣ ಅದು ಒಡಂಬಡಿಕೆಗೆ ಸಂಕೇತ. ಬ್ರದರ್ ಭಕ್ತ ಸಿಂಗ್ ಎಂಬಂಥ ದೇವರ ಮಹಾಭಕ್ತರು ಪ್ರೇಯರ್ ಮಾಡುವಾಗ ಅವರು ಒಂದು ಮಾತು ಹೇಳ್ತಿದ್ರು, ಅದೇನಂತ ಹೇಳಿದ್ರೆ ಕವನೆಂಟ್ ಕೀಪಿಂಗ್ ಗಾಡ್, ಒಡಂಬಡಿಕೆಯನ್ನು ನೆರವೇರಿಸುವ ದೇವರೇ ಎಂಬುದಾಗಿ. ಆದ ಕಾರಣ ಈಗ ಒಡಂಬಡಿಕೆ ಇಲ್ಲದವರು ಎಂಬಂಥ ಒಂದು ಪ್ರಶ್ನೆ ಬಂದ್ಬಿಡ್ತು. ಸಾಮಾನ್ಯವಾಗಿ ಒಡಂಬಡಿಕೆ ದೊಡ್ಡ ವ್ಯಕ್ತಿ, ಬಲ ಉಳ್ಳಂಥ ವ್ಯಕ್ತಿ, ಪ್ರಭಾವಶಾಲಿ ಅಂಥ ವ್ಯಕ್ತಿ ಚಿಕ್ಕ ವ್ಯಕ್ತಿಯೊಂದಿಗೆ, ಬಲಹೀನವಾದ ವ್ಯಕ್ತಿಯೊಂದಿಗೆ ಅವರನ್ನು ಪ್ರೊಟೆಕ್ಟ್ ಮಾಡುವಂತೆ, ಸಂರಕ್ಷಿಸುವಂತೆ, ಕಾಪಾಡುವಂತೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ತಾರೆ. ಆ ರೀತಿಯಾಗಿ ಒಡಂಬಡಿಕೆಯನ್ನು ದೇವರು ದೊಡ್ಡ ವ್ಯಕ್ತಿ, ಅಬ್ರಹಾಮನು ಚಿಕ್ಕ ವ್ಯಕ್ತಿ, ಅಬ್ರಹಾಮನ ಸಂತತಿಯವರಾದಂಥ ಇಸ್ರಾಯೇಲರು ಮತ್ತು ನಾವು, ಆದ ಕಾರಣ ಒಡಂಬಡಿಕೆಯ ಜನರು ನಾವು. ಆದರೆ ಇವನು ಒಡಂಬಡಿಕೆ ಇಲ್ಲದವನ ಎಂಬುದನ್ನು ವೈರಿಯ ಬಲಹೀನತೆಯನ್ನು ತಿಳ್ಕೊಳ್ಳುವಾಗ ವಿಶ್ವಾಸಕ್ಕೆ ಅದು ಬಲ. ನಾಲ್ಕನೇದಾಗಿ, ಏನು ಸಿಗ್ತದೆ ಈ ರೀತಿಯಾಗಿ ವಿಶ್ವಾಸ ಏನು ಮಾಡ್ತದೆ, ಅಪೇಕ್ಷಿಸ್ತದೆ. ಫೇತ್ ಎಕ್ಸ್ಪೆಕ್ಟ್ಸ್ ಸಮಥಿಂಗ್. ಏನು ಸಿಗ್ತದೆ ನನಗಂತ ಹೇಳಿ ಅವನು 26ನೇ ವಚನದಲ್ಲಿ ಈ ಮೂರನ್ನು ಕೂಡ ನಾವು ನೋಡ್ಕೊಳ್ತೀವಿ. ಜೀವಸ್ವರೂಪನಾದ ದೇವರ ಸೈನ್ಯ 26ನೇ ವಚನ, ಸುನ್ನತಿಲ್ಲದ ಫಿಲಿಸ್ಟಿಯವನು 26ನೇ ವಚನ, ಏನು ಸಿಗ್ತದೆ ಅದು ಕೂಡ 26ನೇ ವಚನ. ಮೊದಲನೇ ಸಮುವೇಲ 17, ಫಸ್ಟ್ ಸ್ಯಾಮ್ಯುಯಲ್ 17:23, 30 ಎಕ್ಸ್ಪ್ರೆಷನ್ಸ್ ಆಫ್ ಫೇತ್. ನಾಲ್ಕನೇದಾಗಿ ಆ ರೀತಿಯಾಗಿ ಅವನು ಏನು ಸಿಕ್ಕೋದಂತ ಕೇಳಿದಾಗ, ಐದನೇದಾಗಿ ಅವನ ಅಣ್ಣಂದಿರು ಅವನಿಗೆ ಡಿಸ್ಕರೇಜ್ ಮಾಡ್ತಾರೆ. ಸಾಮಾನ್ಯವಾಗಿ ವಿಶ್ವಾಸಕ್ಕೆ ಇವೆಲ್ಲ ಒಂದು ಸವಾಲು. ಆದರೆ ಅವನೇನು ಮಾಡ್ತಾನೆ, ನಾನೇನು ತಪ್ಪು ಮಾಡಿದೆ, ಮಾತಾಡಿದ್ರಲ್ಲ ಎಂಬುದಾಗಿ ಆನ್ಸರ್ ಕೊಡ್ತಾನೆ ರೀ. 29ನೇ ವಚನದಲ್ಲಿ ಅವನ ವಿಶ್ವಾಸ ಅಲ್ಲಿ ಕಂಡು ಬರ್ತದೆ. ಅದೇನಂತ ಹೇಳಿದ್ರೆ, ನನ್ನನ್ನು ಎಕ್ಸ್ಪ್ರೆಸ್ ಮಾಡೋದರಲ್ಲಿ ಏನು ತಪ್ಪಿದೆ ಎಂಬುದನ್ನು ಅವನು ವ್ಯಕ್ತಪಡಿಸ್ತಾನೆ ರೀ. 30ನೇ ವಚನದಲ್ಲಿ 6ನೇದಾಗಿ ವಿಶ್ವಾಸದ ಮತ್ತೊಂದು ಪ್ರಕಟ ಏನಂದರೆ, ಅವನು ಬೇರೆ ಕಡೆಗೆ ಹೋಗ್ಬಿಡ್ತಾನೆ. ಒಂದು ಕಡೆ ಡಿಸ್ಕರೇಜ್ಮೆಂಟ್ ಒಂದು ಕಡೆ ಇದ್ದರೆ, ಸ್ವಂತದವರೇ ನಿರಾಶೆಯನ್ನು ತರುವಂಥವರಾಗಿದ್ದರೆ ಅವಾಗೇನು ಮಾಡಬೇಕು, ಬೇರೆ ಕಡೆ ಹೋಗಬೇಕು. ಅವನು ಬೇರೆ ಕಡೆಗೆ ಹೋಗ್ಬಿಟ್ಟು ಅದೇ ಪ್ರಶ್ನೆ ವಿಚಾರ ಮಾಡ್ತಾರೆ. 30ನೇ ವಚನದಲ್ಲಿ ವಿಶ್ವಾಸದ 6ನೇ ವ್ಯಕ್ತಪಡಿಸುವಿಕೆ ಅಂದರೆ ಕೂಡ ಅದರ ಅರ್ಥ ಗೋಲಿಯಾತನು. ಇದು ವಿಶ್ವಾಸದ ಗೋಲಿಯಾತನು ಎಂಬುದಾಗಿ ವಿಶ್ವಾಸದ ಪ್ರಕಟ ಇವನಲ್ಲಿತ್ತು. ಗೋಲಿಯಾತನನ್ನು ಎದುರುಗೊಳ್ಳುವುದಕ್ಕೆ ಇವನಲ್ಲಿ ವಿಶ್ವಾಸ ಎಂಬ ಗೋಲಿಯಾತ ಇದ್ದದ್ದನ್ನು ನಾವು ನೋಡ್ತೇವೆ. 7ನೇದಾಗಿ, ಸೌಲನ ಹತ್ರ ಹೋಗ್ಬಿಟ್ಟ ಮೇಲೆ ರಾಜನ ಹತ್ರ ಹೋದಾಗ ಹೇಗೆ ಮಾತಾಡಬೇಕು, ಭಯಭಕ್ತಿಯಿಂದ ಮಾತಾಡಬೇಕು, ಹೆದರ್ಕೊಂಡು ಮಾತಾಡಬೇಕು. ಆದರೆ ಧೈರ್ಯವಾಗಿ ಯವನಸ್ಥನು ಫಸ್ಟ್ ಟೈಮು ಒಬ್ಬ ಅರಸನನ್ನು, ಒಬ್ಬ ಪ್ರೈಮ್ ಮಿನಿಸ್ಟ್ರನ್ನು ನಾವು ಭೇಟಿಯಾದರೆ ಹೇಗಿರಬೇಕು, ದಾವೀದನು ಸೌಲನಿಗೆ ಆ ಫಿಲಿಸ್ಟಿಯನ ನಿಮಿತ್ತವಾಗಿ ಯಾವನು ಎದೆಗೆಡಬಾರದು, ಯಾರು ಭಯಪಡಬೇಕಾಗಿಲ್ಲ ಎಂಬ ಒಂದು ಉತ್ತೇಜನವನ್ನು ಕೊಡ್ತಾನೆ. ಮೊದಲನೇ ಸಮುವೇಲ 17:32. ಅಲ್ಲಿ ವಿಶ್ವಾಸ ಇದ್ದ ವ್ಯಕ್ತಿ ಭಯಪಡುವಂಥವ್ರನ್ನು ಎನ್ಕರೇಜ್ ಮಾಡ್ತಾನೆ ಎಂಬುದಾಗಿ ನಾವು ನೋಡ್ತೇವೆ ರೀ. ಅದಕ್ಕೆ 8ನೇದಾಗಿ ಆ ರೀತಿಯಾಗಿ ಹೇಳಿ ಅಷ್ಟೇ ಅಲ್ಲ, ಭಯಪಡಬೇಡ್ರಿ ಎಂಬಂಥ ಮಾತನ್ನು ಹೇಳಿಬಿಟ್ಟು 8ನೇದಾಗಿ ಅವನ ವಿಶ್ವಾಸದ ವ್ಯಕ್ತಪಡಿಸುವಿಕೆ ಏನಾಗಿತ್ತಂತ ನೋಡ್ರಿ. 32ನೇ ವಚನದ ಕೊನೆ ಭಾಗದಲ್ಲಿ, ನಾನು ಹೋಗಿ ಗೋಲಿಯಾತನ
ಸಂಗಡ ಯುದ್ಧ ಮಾಡುವೆನು. ವಾವ್, ಚಿಕ್ಕ ಹುಡುಗ ಫಸ್ಟ್ ಟೈಮು. ಯಾಕಂತೇಳಿದ್ರೆ ಅದೇ 11ನೇ ವಚನದಲ್ಲಿ ಸೌಲನು ಮತ್ತು ಲಕ್ಷಾಂತರ ವಿಶ್ವಾಸಿಗಳಾದಂಥ ಇಸ್ರಾಯೇಲರು ಏನು ಮಾಡಿದರು? ಬಹಳವಾಗಿ ಅವನ ಮಾತನ್ನು ಕೇಳಿ ಭಯಪಟ್ಟರು. ಗೊಲ್ಯಾತನ ಮಾತನ್ನು ಕೇಳಿ ಭಯಪಟ್ಟರು. ಚಿಕ್ಕ ಬಾಲಕನಾದ ಇವನು ಒಬ್ಬನು ಮಾತ್ರ ಏನು ಮಾಡ್ತಾನೆ? ಕೇಳಿದನು. ಇವನು ಕೂಡ ಅವನ ಮಾತನ್ನು ಕೇಳ್ತಾನೆ. ಕೇಳಿ ಭಯಪಡಲಿಲ್ಲ. ಒಂದು ವಾಕ್ಯ ನನಗೆ ನೆನಪಿಗೆ ಬರ್ತಾ ಇದೆ. ಇದು ನನಗೆ ಭಾಳ ಎನ್ಕರೇಜ್ ಆದಂಥ ಒಂದು ವಾಕ್ಯ. ನಾನು ಅಸ್ವಸ್ಥನಾಗಿದ್ದಾಗ ದೇವರು ನನಗೆ ಈ ವಾಕ್ಯದ ಮುಖಾಂತರವಾಗಿ ಉತ್ತೇಜನ ಮಾಡಿದ್ದು. ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯದ ಮತ್ತು 36ನೇ ವಚನ. ಅಲ್ಲಿ ಈ ರೀತಿಯಾಗಿದೆ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. ಹೌದು, 5:36 ಮಾರ್ಕ. ಹೆದರಬೇಡ, ಫಿಯರ್ ನಾಟ್, ಓನ್ಲಿ ಬಿಲೀವ್. ಹೌದು, ಉಳಿದಂಥವರು ಸೌಲನನ್ನು ಒಳಗೊಂಡು 30-40 ಲಕ್ಷ ವಿಶ್ವಾಸಿಗಳು ಹೆದರಿದರು. ದಾವೀದನೊಬ್ಬನು ಮಾತ್ರವೇ ಹೆದರಲಿಲ್ಲ. ಹೆದರಿದಂಥವರಿಗೆ ಉತ್ತೇಜನ ಮಾಡ್ತಾನೆ. ಹಾಗಾದರೆ ನಂಬಿಕೆ ಮಾತ್ರ ಅವನಿಗಿತ್ತು. ಹೇಗೆ ಅದು ಪ್ರಕಟವಾಯಿತು ಮುಂದೆ ನೋಡ್ಕೊಳ್ಳೋಣ. 9ನೇದಾಗಿ ತನ್ನ ಸಾಕ್ಷಿ ಕೊಡ್ತಾನೆ ರೀ. ಡೇವಿಡ್ ಗಿವ್ಸ್ ಎ ಟೆಸ್ಟಿಮೋನಿ. ಅದೇನಂತ ಹೇಳಿದ್ರೆ, ನಾನು ಕುರಿ ಕಾಯ್ತಿದ್ದಾಗ ಸಿಂಹವಾಗಲಿ ಕರಡಿ ಆಗಲಿ ಬಂದಿದ್ದರೆ ನಾನೇನು ಮಾಡ್ತಿದ್ದನೋ, ಬಂದು ಕುರಿಯನ್ನು, ಹಿಂಡಿನಲ್ಲಿರುವಂಥ ಕುರಿ ಮರಿಯನ್ನು ಹಿಡಿದುಕೊಂಡು ಹೋಗಲು ನಾನು ಒಡನೆ ಅದನ್ನು ಬೆನ್ನಟ್ಟಿ ಹೊಡೆದು ಕುರಿ ಮರಿಯನ್ನು ಕಿತ್ತುಕೊಳ್ತಿದ್ದೇನು. ಎಂಥ ಒಂದು ಧೈರ್ಯ. ತನ್ನ ಅನುಭವ ಸಾಕ್ಷಿಯನ್ನು ಆತನು ಹೇಳ್ತಾನೆ. ವಿಶ್ವಾಸದ ಪ್ರಕಟಣೆ ಸಾಕ್ಷಿ. ಟೆಸ್ಟಿಮೋನಿ ಎಕ್ಸ್ಪ್ರೆಸಸ್ ಫೇತ್. ಮತ್ತು ಇನ್ನೊಂದು ಮಾತು 36ನೇ ವಚನದಲ್ಲಿ ಆತನು ಹೇಳ್ತಾನೆ ರೀ. ಈಗ ಈ ಸಾಕ್ಷಿ ಬಂದು 34ನೇ ವಚನದಲ್ಲಿ ಕೊಡ್ತಾನೆ. 34-35ರಲ್ಲಿ 17 ಮೊದಲನೇ ಸಮುವೇಲ 17ನೇ ಅಧ್ಯಾಯ 36ನೇ ವಚನದಲ್ಲಿ ಅವನು ಒಂದು ವಿಶ್ವಾಸದ ಅರಿಕೆಯನ್ನು ಮಾಡ್ತಾನೆ. ಹಿ ಗಿವ್ಸ್ ಎ ಕನ್ಫೆಷನ್ ಆಫ್ ಹಿಸ್ ಫೇತ್. ಅದೇನೆಂದರೆ, ಸಿಂಹಕ್ಕೂ ಕರಡಿಗೂ ಆದ ಗತಿಯೇ ಗೋಲ್ಯಾತನಿಗೂ ಆಗಬೇಕು ಎಂಬುದಾಗಿ. ಯಾಕಂದರೆ ಅವನು ಜೀವಸ್ವರೂಪನಾದ ದೇವರ ಸೈನ್ಯವನ್ನು ನಿಂದಿಸಿದನಂತಲ್ಲ, ನಿಂದಿಸಿದ್ದರಿಂದ ಸಿಂಹಕ್ಕೂ ಕರಡಿಗಾದಂಥ ಗತಿ ಗೋಲ್ಯಾತನಿಗಾಗಬೇಕು ಎಂಬುದಾಗಿ ಅರಿಕೆ ಮಾಡ್ತಾನೆ. 11ನೇದಾಗಿ ವಿಶ್ವಾಸದ ಒಂದು ಪ್ರಕಟಣೆ. 30 ಎಕ್ಸ್ಪ್ರೆಷನ್ಸ್ ಆಫ್ ಡೇವಿಡ್ಸ್ ಫೇತ್ ಇನ್ ಕಿಲ್ಲಿಂಗ್ ಗೋಲಿಯಾತ್. ಗೋಲಿಯಾತನನ್ನು ಸಂಹರಿಸುವುದರಲ್ಲಿ, ಸೋಲಿಸುವುದರಲ್ಲಿ ಅವನಿಗಿದ್ದಂಥ ವಿಶ್ವಾಸದ 30 ಪ್ರಕಟಣೆಗಳಲ್ಲಿ 11ನೇ ಪ್ರಕಟಣೆ ಏನಂತ ಹೇಳಿದರೆ, ಈ ಫಿಲಿಸ್ಟಿಯನ ಕೈಗೂ ಯೆಹೋವನು ತಪ್ಪಿಸುವನು, ದೇವರು ತಪ್ಪಿಸ್ತಾನೆ ಎಂಬುದಾಗಿ ದೇವರಲ್ಲಿರುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾನೆ ರೀ. ಸೌಲನ ಕಡೆಗೆ ಆಯಿತು, ಸ್ವಲ್ಪ ಈ ಮಿಲಿಟ್ರಿ ಡ್ರೆಸ್ ಹಾಕೋ ಅಂತ ಹೇಳ್ಬಿಟ್ಟು ಮಿಲಿಟ್ರಿ ಡ್ರೆಸ್ ಅವನಿಗೆ ಹಾಕಿದಾಗ ನನಗೆ ಅಭ್ಯಾಸವಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಮಾನವೀಯ ಶಕ್ತಿಯ ಮೇಲೆ, ವಿಧಾನದ ಮೇಲೆ ಆತ್ಕೊಂಡಿಲ್ಲ. ಫೇತ್ ಡಸಂಟ್ ಡಿಪೆಂಡ್ಸ್ ಅಪಾನ್ ಹ್ಯೂಮನ್ ಟೆಕ್ನಿಕ್ಸ್. 12ನೇದು. 13ನೇದಾಗಿ ತನ್ನ ಕೋಲನ್ನು ತಕ್ಕೊಂಡು, ತನಗಿದ್ದಿದ್ದು ಏನಿದೆಯೋ, ವಿಶ್ವಾಸ ಏನು ಮಾಡ್ತದೆ? ಎಂಟಿ ಅಲ್ಲ, ಝೀರೋ ಅಲ್ಲ, ತನ್ನ ಹತ್ರ ಏನಿದೆಯೋ ಅದನ್ನು ತಗೊಳ್ತದೆ. ತನ್ನ ಕೋಲನ್ನು ತಗೊಳ್ತಾನೆ. 14ನೇದಾಗಿ 5 ನುಣುಪು ಕಲ್ಲುಗಳನ್ನು ಆರಿಸಿಕೊಂಡನು. ತನ್ನದೇ ಆದಂಥ ಒಂದು ಶೈಲಿ, ಸ್ಟ್ರಾಟಜಿ, ಅದು ಆಪೋಸಿಟ್ ಆಗಿರ್ತದೆ. ಸಾಮಾನ್ಯವಾಗಿ ಲೋಕದಲ್ಲಿ ಈಟಿ, ಬರ್ಜಿ ಅದಲ್ಲ. ಇವನು ಕೋಲು, 5 ನುಣುಪು ಕಲ್ಲುಗಳನ್ನು ಆರಿಸಿಕೊಂಡನು. 15ನೇದಾಗಿ ವಿಶ್ವಾಸದ ಒಂದು ವ್ಯಕ್ತಪಡಿಸುವಿಕೆ, ಕವಣೆಯನ್ನು ಹಿಡಿದು. ಕವಣೆ, ನಾನು ಹೇಳಿದ್ನಲ್ವ, ವಿಶ್ವಾಸ ಹೌದು ಝೀರೋನಿಂದ ಸ್ಟಾರ್ಟ್ ಆಯಿತು ದಾವೀದನಲ್ಲಿ. ಈಗ ತನ್ನ ರೀತಿಯಲ್ಲಿ ಅಥವಾ ದೇವರ ನಡೆಸುವಿಕೆ ಪ್ರಕಾರ ತಾನು ಎಕ್ಸ್ಪರ್ಟ್ ಯಾವುದರಲ್ಲಿದ್ದಾನೆ ಅದನ್ನು ಕೋಲು, ನುಣುಪು ಕಲ್ಲು
ಮತ್ತು ಕವಣೆಯನ್ನು ತಗೊಳ್ತಾನೆ ರೀ. ವಿಶ್ವಾಸದ 30 ಪ್ರಕಟಣೆಗಳನ್ನು ನಾವು ನೋಡ್ತಾ ಇದ್ದೀವಿ ದಾವೀದನ ಜೀವನದಲ್ಲಿ. 41ನೇ ವಚನ ನಾವು ನೋಡುವಾಗ, ಫಿಲಿಷ್ಟಿಯನು ದಾವೀದನ ಸಮೀಪಕ್ಕೆ ಬಂದನು. ದಾವೀದನ ಸಮೀಪಕ್ಕೆ ಬಂದನು. ಆ ರೀತಿಯಾಗಿ ಬಂದಾಗ ಏನಾಗ್ತದೆ, ಅವನು ಮತ್ತೆ ಹೆದರಲಿಲ್ಲ. ಅವನು ದಾವೀದನನ್ನು ನೋಡಿ ತಿರಸ್ಕರಿಸ್ತಾನೀಗ. ಹತ್ರ ಬಂದನು, ಇವನು ಓಡೋಗಲಿಲ್ಲ, ಅದು ಕೂಡ ವಿಶ್ವಾಸವೇ. ಆನಂತರ ಬಂದು ಏನು ಹೇಳ್ತಾನೆ, ತಿರಸ್ಕಾರದಿಂದ ಮಾತಾಡ್ತಾನೆ. ಅದನ್ನು ಕೇಳಿಸ್ಕೊಳ್ತಾನೆ ದಾವೀದನು. ಅವನ ತಿರಸ್ಕಾರ ಏನಂದರೆ, ನೀನು ಕೋಲು ಹಿಡಿದು ನನ್ನ ಬಳಿಗೆ ಬರುವುದೇನೋ, ಯಾಕಂದರೆ ಕೋಲು ಇಟ್ಕೊಂಡಿದ್ದ, ಅದರ ಬಗ್ಗೆ ಕಾಮೆಂಟು ಗೋಲಿಯಾತನ ಕೊಡ್ತಾನೆ ಅಂತ ಹೇಳಿಬಿಟ್ಟು ಅದನ್ನು ಅವನು ಓವರ್ಕಮ್ ಮಾಡ್ತಾನೆ ವಿಶ್ವಾಸದಿಂದ. ಅವನು ಬಿಟ್ಕೊಡ್ಲಿಲ್ಲ. ಮತ್ತು ಗೋಲಿಯಾತನ ಇನ್ನೊಂದು ಕೆಲಸ ಮಾಡ್ತಾನೆ, ಅದೇನೆಂದರೆ ತನ್ನ ದೇವರ ಹೆಸರಿನಲ್ಲಿ ದಾವೀದನನ್ನು ಶಪಿಸ್ತಾನೆ. ಆ ರೀತಿಯಾಗಿ ಶಪಿಸಿದಾಗ ಕೂಡ ದಾವೀದನನ್ನು ಅದನ್ನು ಬಿಟ್ಕೊಡಲಿಲ್ಲ. 19ನೇದಾಗಿ ದಾವೀದನು ಅವನಿಗೆ ಏನು ಹೇಳ್ತಾನೆ, ಮಾತಾಡ್ತಾನೆ, ಈಗ ನೀನು ಈಟಿ ಬರ್ಜಿಯನ್ನು ತಕ್ಕೊಂಡು ಬಂದಿದ್ದಿ, ಆದರೆ ನೀನು ಹೀಯಾಳಿಸುವ ಸೇನಾಧೀಶ್ವರನಾದ ದೇವರ ಹೆಸರಿನಲ್ಲಿ ನಾನು ಬಂದಿದ್ದೇನೆ. ದ ನೇಮ್ ಆಫ್ ಗಾಡ್. 20ನೇ ಒಂದು ವಿಶ್ವಾಸದ ಪ್ರಕಟಣೆ. 21ನೇ ಒಂದು ವಿಶ್ವಾಸದ ಪ್ರಕಟಣೆ ಏನಂದರೆ, ಆತನು ಈ ಹೊತ್ತು ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿಕೊಡುವನು. ವಿಶ್ವಾಸದ ಒಂದು ಅರಿಕೆ ನೋಡ್ರಿ, ಕೊಡೋ ಮುಂಚಿತವಾಗಿ ಕೊಡ್ತಾನೆ ಎಂಬುದಾಗಿ ಹೇಳ್ತಿದ್ದಾನೆ. ಆನಂತರ 21ನೇದು, ನಿನ್ನ ತಲೆಯನ್ನು ಕಡಿದು ಹಾಕಿ ಎಂಬುದಾಗಿ ಹೇಳ್ತಾನೆ. ತಲೆನೂ ಕಟ್ ಮಾಡ್ತೀನಿ ಎಂಬುದಾಗಿ ಅವನು ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಮೈಂಡ್ನಲ್ಲಿ ಇದೆ ವಿಶ್ವಾಸದ ಅರಿಕೆ. ಇನ್ನೂ ಕಟ್ ಆಗಿಲ್ಲ, ಆದರೆ ಹೇಳ್ತಿದ್ದಾನೆ ಆ ರೀತಿಯಾಗಿ. 22ನೇದಾಗಿ, ಫಿಲಿಷ್ಟಿಯರ ಸೈನ್ಯದ ಶವಗಳನ್ನು ಮೃಗ ಪಕ್ಷಿಗಳಿಗೆ ಹಂಚಿಕೊಡುವೇನು. ಅಂದರೆ ಬರೇ ಗೋಲಿಯಾತನ ತಲೆ ಅಷ್ಟೇ ಅಲ್ಲ, ಈ ಬಾಲಕ ಅಥವಾ ಯವನಸ್ಥನಾದ ದಾವೀದನ ಏನು ಹೇಳ್ತಾನೆ, ಫಿಲಿಷ್ಟಿಯರ ಶವಗಳು. ಹಾಗಾದರೆ ಅವನ ಫೇಯ್ತು, ಅವನ ವಿಶ್ವಾಸ ಈಗಾಗಲೇ ಒಂದಲ್ಲ ಭಾಳ ಜನ ವೈರಿಗಳು ಹತರಾಗುವರು ಎಂಬುದು ಅವನಿಗೆ ವಿಶ್ವಾಸದ ಮೈಂಡಾಗಿ ಅರಿಕೆಯಾಗಿ ಬರ್ತಾ ಇದೆ. 23ನೇದಾಗಿ, ಇಸ್ರಾಯೇಲ್ರೊಳಗೆ ದೇವರಿದ್ದಾನೆ, ದೇವರು ಇರುತ್ತಾನೆ ಎಂಬುದು ಭೂಲೋಕದವರಿಗೆಲ್ಲ ತಿಳಿದು ಬರುತ್ತೆ ಎಂಬುದಾಗಿ ವಿಶ್ವಾಸದ ಅರಿಕೆ ಅದನ್ನು ಕೂಡ ವ್ಯಕ್ತಪಡಿಸ್ತಾನೆ. ಎಲ್ಲರಿಗೂ ಗೊತ್ತಾಗಲಿ ದೇವರಿದ್ದಾನೆ ಎಂಬುದಾಗಿ. ಮತ್ತು 24ನೇ ವಿಶ್ವಾಸದ ಒಂದು ಪ್ರಕಟಣೆ ಏನಂತ ಹೇಳಿದರೆ, ಯುದ್ಧ ಫಲವು ಯೆಹೋವನ ಕೈಯಲ್ಲಿದೆ, ದೇವ್ರ ಕೈಯಲ್ಲಿದೆ. ರಿಸಲ್ಟ್ ನನ್ನ ಕೈಯಲ್ಲಿದೆ ಅಂತ ದಾವೀದನು ಹೇಳಿಲ್ಲ. ಅವನ ಕೈಯಲ್ಲಿ ಕವಣೆ ಇತ್ತು, ಕೋಲಿತ್ತು, ಕಲ್ಲುಗಳಿತ್ತು, ನುಣುಪಾದ ಕಲ್ಲು. ಆದರೆ ದೇವರ ಕೈಯಲ್ಲಿದೆ ಎಂಬುದನ್ನು ಹೇಳ್ತಾನೆ ರೀ. ಆ ರೀತಿಯಾಗಿ ಹೇಳಿದಾಗ ಆತನು ನಿಮ್ಮನ್ನು ನಮ್ಮ ಕೈಗೆ ಒಪ್ಪಿಸಿಕೊಡುವನು. ಈಗ ಬಹುವಚನದಲ್ಲಿ ಮಾತಾಡ್ತಾನೆ. ಅದು 25ನೇ ಒಂದು ವಿಶ್ವಾಸ ಪ್ರಕಟಣೆ ದಾವೀದನಿಗಿತ್ತು. ಕೂಡಲೇ ಆ ಫಿಲಿಸ್ಟಿಯನು ಹೊರಟು ಬರ್ತಾನೆ. ಯಾಕಂದರೆ ಈಗ ಅವನಿಗೆ ಭಾಳ ಅಪ್ಸೆಟ್ ಆಗಿಬಿಟ್ಟಿದೆ, ಬೇಸರ ಆಗಿಬಿಟ್ಟಿದೆ, ಇನ್ನು ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ. ಕೂಡಲೇ ಅವನು ಬಂದಾಗ ದಾವೀದನ ಒಂದು ಪ್ರತಿಕ್ರಿಯೆ ಏನಾಗಿತ್ತು, ಅವನು ಓಡಿ ಬಂದಾಗ ಇವನು ಓಡಿಲ್ಲ. ಬೇರೆಯವರು ಓಡಿದರು, ಇಸ್ರಾಯೇಲರು ಓಡಿದರು, ಸೌಲನ ಓಡಿದನು. ಆದರೆ ದಾವೀದನೇನು ಮಾಡ್ತಾನೆ, ಓಡಿ ಹೋಗಿ ಅವನ ಕಡೆಗೆ ಓಡಿ ಹೋಗಿ 26ನೇ ಒಂದು ಪ್ರಕಟಣೆ, ಒಂದು ಕಲ್ಲನ್ನು, 5 ಬೇಕಾಗಿಲ್ಲ, ಒಂದು ಕಲ್ಲನ್ನು 27ನೇ ಪ್ರಕಟಣೆ ಗುರಿ ಇಟ್ಟು ಕವಣೆಯಿಂದ ಹೊಡಿತಾನೆ. ಆಗ 28ನೇ ಒಂದು ಪ್ರಕಟಣೆ, ಅವನ ಕತ್ತಿನೇ ತಕ್ಕೊಂಡು ಅವನು ಬಿದ್ದುಬಿಡ್ತಾನೆ, ಗೋಲಿಯಾತನ ಕತ್ತಿಯನ್ನೇ ತಕ್ಕೊಂಡು. 29ನೇದಾಗಿ ನಾವು ನೋಡುವಾಗ ಅವನ ತಲೆಯನ್ನು ಕಡಿದು, ಅವನು ಹೇಳಿದ ಮೊದಲೇ ತಲೆ ಕಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ದಾವೀದ ಇಲ್ಲಿ ಅದನ್ನೇ ಮಾಡಿಬಿಟ್ಟು 30ನೇದಾಗಿ ಅವನನ್ನು ಸಾಯಿಸಿದನು. ಇದೇನು ತೋರಿಸ್ತದೆ, ನಮ್ಮ ಜೀವನದಲ್ಲಿ ಗೋಲಿಯಾತನಂಥ ಸಮಸ್ಯೆಗಳು, ದೊಡ್ಡ ಸಮಸ್ಯೆ,
ಅದ್ರ ಮುಂದೆ ನಾವು ಚಿಕ್ಕದಾಗಿ ಕಾಣ್ಬೋದು. ಆ ಗೊಲ್ಯಾತನಂಥ ಸಮಸ್ಯೆಯನ್ನು ನಾವು ಹೇಗೆ ಸಾಯಿಸಬೇಕು, ಹೇಗೆ ಬಗೆಹರಿಸಬೇಕು ಎಂಬುದಕ್ಕೆ 30 ವಿಶ್ವಾಸದ ಪ್ರಕಟಗಳು, ಎಕ್ಸ್ಪ್ರೆಷನ್ಸ್ ಆಫ್ ಫೇತ್ ಎಂಬುದಾಗಿ ನೋಡ್ತೇವೆ. ಕಡೆಗೆ ಏನು ಮಾಡ್ತಾನೆ, ಅದು ಆ ತಲೆಯನ್ನು ತಗೊಂಡು ಯೆರೂಸಲೇಮಿಗೆ ಅವನು ಹೋಗ್ತಾನೆ. ಹೋಗ್ಬಿಟ್ಟು ಮತ್ತು ಕೆಲವರು ಹಾಗೆ ಹೋಗ್ತಿದ್ದಾಗ ಸೌಲನ ಹತ್ರನೂ ಹೋಗ್ಬಿಡ್ತಾನೆ, ಅರಮನೆಗೆ ಹೋಗ್ತಾನೆ. ಆಗ ಸೌಲನು ಯಾರು ಈ ಹುಡುಗನು ಅಂತ ಹೇಳ್ಬಿಟ್ಟು ಬಾಡಿ ಗಾರ್ಡ್ಗೆ ಅಥವಾ ಸೇನಾಪತಿ ಕೇಳ್ತಾನೆ, ಯಾರು ಗೊತ್ತಿಲ್ಲ ಅಂತ. ಆಮೇಲೆ ಗೊತ್ತಾಗ್ತದೆ ಇವನು ಬೆತ್ಲೆಹೇಮಿನ ಇಷಯನ ಮಗನು ಎಂಬುದು ಗೊತ್ತಾಗ್ತದೆ. ಆ ರೀತಿಯಾಗಿ ಮುಕ್ತಾಯವಾಗ್ತದೆ 1 ಸಮುವೇಲ 17ನೇ ಅಧ್ಯಾಯ. ಈ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 17. And David said to Saul, Let no man's heart fail because of him. Thy servant will go and fight with this Philistine. And Saul said to David, Thou art not able to go against this Philistine to fight with him, for thou art but a youth, and he a man of war from his youth. And David said unto Saul, Thy servant kept his father's sheep, and there came a lion and a bear, and took a lamb out of the flock. And I went out after him, and smote him, and delivered it out of his mouth. And when he arose against me, I caught him by his beard, and smote him, and slew him. Thy servant slew both the lion and the bear, and this uncircumcised Philistine shall be as one of them, seeing he hath defied the armies of the living God. David said, Moreover, The Lord hath delivered me out of the paw of the lion, and out of the paw of the bear. He will deliver me out of the hand of this Philistine. And Saul said unto David, Go, and the Lord be with thee. And Saul armed David with his armor, and he put an helmet of brass upon his head. Also he armed him with a coat of mail. And David girded his sword upon his armor, and he essayed to go, for he had not proved it. And David said unto Saul, I cannot go with these, for I have not proved them. And David put them off him. And he took his staff in his hand, and chose him 5 smooth stones out of the brook, and put them in a shepherd's bag which he had, even in a scrip, and his sling was in his hand. And he drew near to the Philistine. And the Philistine came on and drew near unto David, and the man that bare the shield went before him. And when the Philistine looked about and saw David, he disdained him, for he was but a youth, and ruddy, and of a fair countenance. And the Philistine said unto David, Am I a dog that thou comest to me with staves? And the Philistine cursed David by his gods. And the Philistine said to David, Come to me, and I will give thy flesh unto the fowls of the air, and to the beasts of the field. Then said David to the Philistine, Thou comest to me with a sword, and with a spear, and with a shield, but I come to thee in the name of the Lord of hosts, the God of the armies of Israel, whom thou hast defied. This day will the Lord deliver thee into mine hand, and I will smite thee, and take thine head from thee, and I will give the carcasses of the host of the Philistines this day unto the fowls of the air, and to the wild beasts of the earth, that all the earth may know that there is a God in Israel. And all this assembly shall know that the Lord saveth not with sword and spear, for the battle is the Lord's, and he will give you into our hands. And it came to pass, when the Philistine arose, and came and drew nigh to meet David, that David hasted, and ran toward the army to meet the Philistine. And David put his hand in his bag, and took thence a stone, and slang it, and smote the Philistine in his forehead, that the stone sunk into his forehead, and he fell upon his face to the earth. So David prevailed over the Philistine with a sling and with a stone, and smote the Philistine, and slew him. But there was no sword in the hand of David. Therefore David ran, and stood upon the Philistine, and took his sword, and drew it out of the sheath thereof, and slew him, and cut off his head therewith. And when the Philistines saw their champion was dead, they fled. And the men of Israel and of Judah arose and shouted, and pursued the Philistines, until they come to the valley, and to the gates of Ekron. And the wounded of the Philistines fell down by the way to She'araim, even unto Gath, and unto Ekron. And the children of Israel returned from chasing after the Philistines, and they spoiled their tents. And David took the head of the Philistine, and brought it to Jerusalem.
but he put his armor in his tent. And when Saul saw David go forth against the Philistine, he said unto Abner, the captain of the host, Abner, whose son is this youth? And Abner said, As thy soul liveth, O king, I cannot tell. And the king said, Inquire thou whose son the stripling is. And as David returned from the slaughter of the Philistine, Abner took him and brought him before Saul, with the head of the Philistine in his hand. And Saul said to him, Whose son art thou, thou young man? And David answered, I am the son of thy servant Jesse the Bethlehemite.